ಕೆಂಗನಾರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಸತೀಶ್ ರವರ ಹುಟ್ಟುಹಬ್ಬವನ್ನು ಆಸ್ಪತ್ರೆಯ ಸಿಬ್ಬಂದಿಗಳು, ವೈದ್ಯರು ಮತ್ತು ಸ್ನೇಹಿತರೊಂದಿಗೆ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಸತೀಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಯಿತು. ಸತೀಶ್ ರವರ ಹುಟ್ಟುಹಬ್ಬಕ್ಕೆ ಸ್ನೇಹಿತರು, ಅಭಿಮಾನಿ ಬಳಗದವರು ಶುಭ ಹಾರೈಸಿದರು. ಇನ್ನೂ ಹಲವು ಸಮಾಜ ಸೇವೆ ಮಾಡುವ ಶಕ್ತಿ ನೀಡಲೆಂದು ಶುಭ ಹಾರೈಸಿದರು. ಶುಭಾಶಯಗಳು ಸರ್. ಇವತ್ತಿನ ದಿನ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರೆ ಹಾಗೂ ತಮಗೆ ಶುಭ ಹಾರೈಸಕ್ಕೆ ಬಂದಿರೋಂಥ ಸ್ನೇಹಿತರಿಗೆಲ್ಲ ಈ ಸಂದರ್ಭದಲ್ಲಿ ಏನು ಹೇಳಕ್ ಬಯಸ್ತೀರಾ ಸರ್? ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದೇ ಸಂದರ್ಭದಲ್ಲಿ ಜನಗಳು ಒಳ್ಳೆಯದಾಗುವಂಥ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀನಿ. ಪ್ರತಿ ವರ್ಷನೂ ಅದು ಮಾಡ್ಕೊಂಡೇ ಬರ್ತಾ ಇರ್ತೀರಾ ಸರ್? ಸಾಮಾಜಿಕ ಸೇವೆ ಅಂತ ತಗೊಂಡಾಗ ಮಗಳು ಬರ್ತಡೆ ಹಾಗೂ ಸಾಹೇಬ್ರು ಬರ್ತಡೆ, ಸನ್ಮಾನ್ಯ ಕೃಷ್ಣಮೂರ್ತಿ ಅವರ ಅಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಹಾಗೂ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೀನಿ. ಹಾಗೂ ಉಚಿತವಾಗಿ ಕಣ್ಣಿನ ಪರೀಕ್ಷೆ, ಉಚಿತವಾಗಿ ಹೃದಯ ತಜ್ಞರಿಂದ ಉಚಿತ ಪರೀಕ್ಷೆ ಹಾಗೂ ರಕ್ತದಾನ ಶಿಬಿರವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್? ಸುಮಾರು 9 ವರ್ಷದಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಸ್ಪಿಟಲ್ ಓಪನ್ ಆದಾಗಿಂದನೂ ಪ್ರತಿ ವರ್ಷ ಅದು ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಇನಾಗರೇಷನ್ಗೂ ಸಾಹೇಬ್ರೆ ಬಂದು ಇನಾಗರೇಷನ್ ಮಾಡಿದ್ದು, ಆ ಅಭಿಮಾನದ ಮೇಲೆ ಪ್ರತಿ ವರ್ಷನೂ ಅವ್ರ ಹುಟ್ಟುಹಬ್ಬಕ್ಕೆ ಹೆಲ್ತ್ ಕ್ಯಾಂಪ್ ಇಟ್ಕೊಳ್ಳುವಂಥದ್ದು. ಸರ್, ಇನ್ನೇನು ಕೆಲವೇ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರು ಚುನಾವಣೆ ಆಗುತ್ತೆ. ಎಲ್ಲೋ ತಮ್ಮ ಹೆಸರು ಎಲ್ಲೋ ಒಂದು ಕಡೆ ಸಮೀಕ್ಷೆಯಲ್ಲಿ ಬರ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ನಮಗೆ ಅದು ಇದಿಲ್ಲ ಮೇಡಮ್, ನಮಗೆ ಅದ್ರ ಬಗ್ಗೆ ಐಡಿಯಾನೂ ಇಲ್ಲ. ಮುಂದಿನ ದಿನಗಳೇನಾದ್ರೂ ಶಾಸಕರು ಗುರುತಿಸಿ ಏನಾದರೂ ಇದು ಮಾಡೋದು ಇಲ್ಲ ಮೇಡಮ್, ಅದರದ್ದು ನಮ್ಗೆ ಐಡಿಯಾನೂ ಇಲ್ಲ. ಸಾಕು, ನಮ್ಗೆ ಇದೇ ಫೀಲ್ಡೇ ಸಾಕು, ಇದರಲ್ಲಿ ಮುಂದುವರ್ಕೊಂಡು ಹೋದ್ರೇ ಸಾಕಾಗುತ್ತೆ. ಯಾಕಂದ್ರೆ ಅದು ಒಂದು ರೀತಿಯಲ್ಲೇ ಸೇವೆ ಅಲ್ವಾ ಸರ್? ಸಾಕು ಮೇಡಮ್, ಇದೇ ಸೇವೆನೇ ಸಾಕು, ನಮ್ಗೆ ರಾಜಕೀಯ ಸೇವೆ ಬೇಡ ಮೇಡಮ್. ಸರ್, ತಾವೇನು ಹೇಳಕ್ ಬಯಸ್ತೀರಾ ಸರ್? ಯಾಕಂತಂದ್ರೆ ಸತೀಶ್ ಸರ್ ಪ್ರತಿ ಸರಿನೂ ಹುಟ್ಟುಹಬ್ಬಕ್ಕೆ ಏನಾದ್ರೂ ಒಂದು ವಿಶೇಷವಾದಂತ ಹೆಲ್ತ್ ಕ್ಯಾಂಪ್ ಮಾಡೋದು, ಆರೋಗ್ಯ ಶಿಬಿರ ಮಾಡೋದು ಅಂತದೆಲ್ಲ ಮಾಡ್ತಾ ಇರ್ತಾರೆ. ನೀವು ಅವ್ರ ಸ್ನೇಹಿತರಾಗಿ ಅವ್ರ ಬಗ್ಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ ಸರ್? 7 ವರ್ಷದಿಂದ ಇಲ್ಲಿ ಡ್ಯೂಟಿ ಡಾಕ್ಟರ್ ಆಗಿ ಕೆಲಸ ಮಾಡ್ಕೊಂಡಿದ್ದೀನಿ. 7 ಇಯರ್ಸ್ ಇವರು ಪ್ರತಿ ವರ್ಷ ಬರ್ತಡೇನಲ್ಲಿ ಇವ್ರ ಮಗಳ ಬರ್ತಡೇ ಇರ್ಬೋದು, ಇವರ ಸ್ನೇಹಿತರಾದಂಥ ಒಂದು ಕೃಷ್ಣಮೂರ್ತಿ ಅವ್ರ ಬರ್ತಡೇ ಇರ್ಬೋದು, ಆ ಸಂದರ್ಭದಲ್ಲಿ ನಾವು ಫ್ರೀ ಹೆಲ್ತ್ ಚೆಕಪ್ ಎಲ್ಲ ಮಾಡ್ತಾ ಇರ್ತೀವಿ. ಒಂದು ಸ್ವಲ್ಪ ನಮ್ಮ ಬಡ ಜನಗಳಿಗೆ ಸ್ವಲ್ಪ ಉಪಯೋಗ ಆಗಲಿ ಅಂದ್ಬಿಟ್ಟು ನಾವು ಕಾರ್ಡಿಯಾಕ್ ಚೆಕಪ್ ಆಗ್ಬೋದು, ಕಣ್ಣಿನ ಚೆಕಪ್ ಆಗ್ಬೋದು, ಮತ್ತು ರಕ್ತದಾನ ಶಿಬಿರ ಆಗ್ಬೋದು, ಇವೆಲ್ಲ ನಾವು ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾಯಿದ್ದೀವಿ. ಲಾಸ್ಟ್ ಇಯರ್ ಎಲ್ಲ ಸುಮಾರು 200-300 ಜನ ಎಲ್ಲ ನಮ್ಮ ಹತ್ರ ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನು ತಗೊಂಡು. ಈಗ ಶಸ್ತ್ರಚಿಕಿತ್ಸೆ ಮಾಡಿರ್ತೀರಾ ಸರ್, ಅವ್ರ ಮೆಡಿಸಿನ್ ತಗೊಳ್ಳೋಂಥದ್ದು ಇರುತ್ತೆ, ಮತ್ತೆ ಇನ್ನು ಉನ್ನತವಾದ ಶಸ್ತ್ರಚಿಕಿತ್ಸೆ ಆಗ್ಬೇಕಾಗಂಥದ್ದು ಇರುತ್ತೆ, ಆಪರೇಷನ್ ಮತ್ತೆ ಬೇರೆ ಬೇರೆ ಆ ಥರದ್ದೆಲ್ಲ ಆಗಬೇಕು ಅಂತ ಅಂದಾಗ ಯಾವ ರೀತಿ ಒಂದು ನಿರ್ಧಾರ ತಗೋತೀರಾ ಸರ್? ಮೇಡಮ್, ನಮ್ಮಲ್ಲಿ ಏನು ಫೆಸಿಲಿಟೀಸ್ ಇದೆ ಅದೆಲ್ಲ ನಾವು ಇಲ್ಲೇ ಮಾಡ್ಕೊತೀವಿ. ನಮ್ಮಲ್ಲಿ ಎಲ್ಲ ಥರ ಸರ್ಜನ್ಸ್ಗಳು ಇದ್ದಾರೆ. ಕೆಲವೊಂದು ನಾವು ಬೇರೆ ಥರದ ಏನಾದ್ರು ಈಗ ಫಾರ್ ಎಕ್ಸಾಂಪಲ್ ಈಗ ಕಾರ್ಡಿಯಾಕ್ದು ಪ್ರಾಬ್ಲಮ್ ಏನಾದ್ರು ಬಂತು ಅಂದ್ಕೊಳ್ಳಿ, ಅದು ಆ ಫೆಸಿಲಿಟೀಸ್ ನಮ್ಮಲ್ಲಿ ಇಲ್ಲದೆ ಇರೋ ಕಾರಣ ನಾವು ಅದನ್ನು ಬೇರೆ ಒಂದು ಹೈಯರ್ ಸೆಂಟರ್ಗೆ ನಾವು ರೆಫರ್ ಮಾಡ್ತೀವಿ. ನಮ್ಮಲ್ಲಿ ಏನು ಫೆಸಿಲಿಟೀಸ್ ಇದೆ ಅದನ್ನು ನಾವು ಇಲ್ಲಿ ದೊರಕಿಸ್ಕೊಡ್ತೀವಿ. ಒಟ್ಟಾರೆ ಸಾರ್ವಜನಿಕರ ಕೈಗೆಟುಕುವ ದರದಲ್ಲಿ ಒಂದು ಚಿಕಿತ್ಸೆ ಕೊಡುವಂಥದ್ದು ಒಂದು ಸಂಸ್ಥೆ ಆಗಿದೆ. ಎಸ್ ಮೇಡಮ್, ಹೌದು. ನಮ್ಮ ವಾಹಿನಿ ಮುಖಾಂತರ ಅವರಿಗೆ ಒಂದು ವಿಷಯ ನಾವು ಇವರ ಜೊತೆ ಒಂದು 7 ವರ್ಷದಿಂದ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದೀವಿ. ನಾವು ಇವ್ರ ಜೊತೆ ಕೆಲಸ ಮಾಡ್ಕೊಂಡಿದ್ರು ಕೂಡ ನಮ್ಮನ್ನು ಅವ್ರು ಯಾವತ್ತೂ ಬೇರೆಯವ್ರ ಥರ ನೋಡಿಲ್ಲ. ನಾವಿಬ್ಬರು ಅಣ್ಣ ತಮ್ಮದಿರ ಥರನೇ ಇದ್ದೀವಿ. ನಮ್ಮ ಎಲ್ಲರ ಜೊತೆ ನಾವು ಈಗಲೂ ಹಂಗೇನೆ ನಮ್ಮ ಬ್ರದರ್ ಅಂತಾನೆ ಹೇಳ್ಕೊತಾರೆ. ಸಂಸ್ಥೆ ಅಂದರೆ ಹೌದು ಮೇಡಮ್, ನಾವು ಯಾವಾಗಲೂ ಅದೇ ಥರನೇ ಇರೋದು. ನಮ್ಮ ಸಂಸ್ಥೆನಲ್ಲಿ ಹೀಗೆ ಇಲ್ಲಿ ಪ್ರತಿಯೊಂದು ಇದೇ ಇರ್ಬೋದು. ಇಲ್ಲೆಲ್ಲ ನಮ್ಮ ಫ್ರೆಂಡ್ಲಿ ವಾತಾವರಣ ಇದೆ, ಒಂದು ಫ್ಯಾಮಿಲಿ ವಾತಾವರಣ ಇದೆ ನಮ್ಮ ಹಾಸ್ಪಿಟಲಲ್ಲಿ. ಯಾವುದೇ ಥರದ ಒಂದು ಕಿರಿಕಿರಿ ಆಗಲಿ ಇದೇ ಆಗಲಿ ಯಾವುದೇ ಥರದಲ್ಲಿ ನಮ್ಮ ಇವರು ಮಾಲೀಕರಾದಂಥ ಸತೀಶ್ ಅವರು ಯಾವುದೇ ರೀತಿ ನಮ್ಮ ಈ ವರ್ಕರ್ಸ್ಗಳು ಯಾವುದೇ ರೀತಿ ತೊಂದರೆಗಳು ಕೊಡದೆ ತುಂಬ ಚೆನ್ನಾಗಿ ನಮ್ಮ ಫ್ಯಾಮಿಲಿ ಥರ ನೋಡಿಕೊಂಡು ಇದ್ದಾರೆ ಮೇಡಮ್. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಹೀಗೆ ಅವರಿಗೆ ಪ್ರತಿ ವರ್ಷವೂ ಜನಗಳಿಗೆ ಕ್ಯಾಂಪ್ಗಳು ಥರ ಮಾಡಿ ಒಳ್ಳೆಯದನ್ನು ಮಾಡ್ತಾ ಹೋಗಲಿ ಅಂತ ನನ್ನ ಕಡೆಯಿಂದ ದೇವರು ಅವರಿಗೆ ಆಯುಷು ಆರೋಗ್ಯ ಎಲ್ಲ ಕೊಡಲಿ ಅಂತ ಹೇಳ್ತೀನಿ. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ, ರೈತರಿಗೆಲ್ಲ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಆಸೆ.